ನಮಸ್ಕಾರ ವೀಕ್ಷಕರೇ, ಗರುಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್. ಪೊಲೀಸ್ ಕ್ರೀಡಾ ಸ್ಪರ್ಧೆಗಳಲ್ಲಿ ಜಿಲ್ಲೆಗೆ ಕೀರ್ತಿ ತರಲು ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಸಲಹೆ. ಚಾಮರಾಜನಗರದ DAR ಕೇಂದ್ರ ಸ್ಥಾನದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಹಮ್ಮಿಕೊಂಡಿರುವ 3 ದಿನಗಳ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟಕ್ಕೆ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ರವರು ಚಾಲನೆ ನೀಡಿ ಮಾತನಾಡಿದರು. ಚಾಮರಾಜನಗರ ಜಿಲ್ಲೆಯ ಪೊಲೀಸರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಸದಾ ಒತ್ತಡದಲ್ಲೇ ಸರ್ಕಾರಿ ನೌಕರರು ಕಾರ್ಯನಿರ್ವಹಿಸುತ್ತಿದ್ದು, ಇಂತಹ ಸಂದರ್ಭದಲ್ಲಿ ಕುಟುಂಬ ಹಾಗೂ ವೈಯಕ್ತಿಕ ಆರೋಗ್ಯದ ಕಡೆ ಗಮನ ಕೊಡುವುದನ್ನೇ ಮರೆತು ಬಿಡುತ್ತಾರೆ. ಇದಕ್ಕಾಗಿಯೇ ಕ್ರೀಡಾ ಚಟುವಟಿಕೆಗಳು ಚತುಹಾರಿಯಾಗಿದ್ದು, ಇದರಲ್ಲಿ ಸಂತೋಷದಿಂದ ಭಾಗವಹಿಸಬೇಕು ಎಂದರು. ಜಿಲ್ಲಾ ಮಟ್ಟದ ಕ್ರೀಡಾಕೂಟದ ಬಳಿಕ ವಿಭಾಗೀಯ, ರಾಜ್ಯ ಹಾಗೂ ಇನ್ನೂ ಉನ್ನತ ಹಂತದಲ್ಲಿ ಆಯೋಜನೆಯಾಗುವ ಕ್ರೀಡಾಕೂಟದಲ್ಲಿಯೂ ಪ್ರತಿನಿಧಿಸಿ ಜಿಲ್ಲೆಗೆ ಹೆಸರು ತರಬೇಕು. ಎಲ್ಲ ಜಿಲ್ಲೆಗಳ ಪೈಕಿ ಚಾಮರಾಜನಗರ ಜಿಲ್ಲೆ ಅಗ್ರಸ್ಥಾನ ಪಡೆಯಬೇಕು ಎಂದು ಜಿಲ್ಲಾಧಿಕಾರಿಯವರು ಹಾರೈಸಿದರು. ಚಾಮರಾಜನಗರ ಜಿಲ್ಲೆಯ ಪೊಲೀಸ್ ಇಲಾಖೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಲ್ಲಿ ಉತ್ತಮ ಕಾರ್ಯ ತೋರುತ್ತಿದೆ. ಇತ್ತೀಚೆಗೆ ಜಿಲ್ಲೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆ, ಮುಖ್ಯಮಂತ್ರಿಯವರು ಭಾಗವಹಿಸಿದ ಸಹಕಾರ ಸಪ್ತಾಹ ಸಮಾರೋಹದಂತಹ ದೊಡ್ಡ ಮಟ್ಟದ ಕಾರ್ಯಕ್ರಮಗಳಲ್ಲಿ ಪೊಲೀಸರು ಸಮರ್ಪಕವಾಗಿ ಬಂದೋಬಸ್ತ್ ಕಾರ್ಯನಿರ್ವಹಿಸಿದ್ದು, ಇದಕ್ಕಾಗಿ ಜಿಲ್ಲಾಡಳಿತ ವತಿಯಿಂದ ಅಭಿನಂದಿಸುತ್ತೇನೆ ಎಂದು ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಅವರು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ BT ಕವಿತಾ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶ್ರುತಿ, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ MN ಶಶಿಧರ್ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ಸ್ವರೂಪ ಬಿಡಿ. ಹಾಗೂ ಸಾಮಾಜಿಕ ವಿಭಾಗದ ಈಗ ಸಡಗರ ಸಂಭ್ರಮದಿಂದ ಆಕಾಶ ರೀತಿಯಲ್ಲಿ ಸ್ವತಂತ್ರವಾಗಿ ಹಾರಾಡ್ತಾ ಇದೆ. ಕ್ರೀಡೆ ಒಂದು ಸ್ವತಂತ್ರ ಕ್ರೀಡೆ, ಅವರವರ ಸಾಧನೆಗೆ ತಕ್ಕಂಥ ಪ್ರತಿಫಲವನ್ನು ಕ್ರೀಡೆ ನೀಡುತ್ತದೆ. ಈಗ ಪಾರಿವಾಳವನ್ನು ಆಕರ್ಷಿಸುವುದರ ಮುಖಾಂತರ ಈ ಕ್ರೀಡಾಕೂಟಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ನೀಡಿದ್ದಾರೆ. ಪೂರ್ವದಲ್ಲಿ ಘೋಷಿಸಲಿದ್ದಾರೆ. ಇದು 1936 ಒಲಿಂಪಿಕ್ಸ್ ಗೇಮಲ್ಲಿ ಕ್ರೀಡಾ ಜ್ಯೋತಿಯನ್ನು ಪರಿಚಯ ಮಾಡಲಾಯಿತು. ಅಂದಿನಿಂದ ಇಂದಿನವರೆಗೂ ಕೂಡ ಯಾವುದೇ ಕ್ರೀಡೆ ನಡೆದರೂ ಕೂಡ ಕ್ರೀಡಾ ಜ್ಯೋತಿ ಒಂದು ವಿಶೇಷವಾದಂಥ ಆಕರ್ಷಕವಾದ ಸ್ಥಾನವನ್ನು ಪಡೆದಿದೆ. ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂತಹ ಕ್ರೀಡಾ ಜ್ಯೋತಿಯ ಕುಂಡದಲ್ಲಿ ನಾಮಫಲಕವಿರತಕ್ಕಂತಹ ಎಲ್ಲ ಮಹಿಳಾ ಕ್ರೀಡಾಪಟುಗಳು ವೇದಿಕೆಯ ಮುಂಭಾಗದಲ್ಲಿ ಸಮಾವೇಶಗೊಳ್ಳಲು ಆಗಮಿಸುತ್ತಿದೆ. ತಂಡಗಳೇ ಮಾರ್ಗವಾಗಿ ಬಲಕ್ಕೆ ತಿರುಗಲು 3 ಬರುತ್ತೆ. ಬಲಕ್ಕೆ ತಿರುಗಿ. ಠಾಣೆಗಳಿಂದ ಆಗಮಿಸಿರುವ ಎಲ್ಲ ಒಂದೇ ಕಡೆ ಸೇರಿ ಸಡಗರ ಸಂಭ್ರಮದಿಂದ ಉಲ್ಲಾಸದಿಂದ ನವಬದಲಿನಂತೆ ಶೃಂಗಾರಗೊಂಡಿರ್ತಕ್ಕಂತಹ ಈ ಜಿಲ್ಲಾ ಪೊಲೀಸ್ ಕವಾಯತು ಸಲ್ಲಿಸಿ ಮುನ್ನಡೆಯುತ್ತಿದೆ. ಎಲ್ಲರೂ ಕ್ಲಾಪ್ಸ್ ಮಾಡಬೇಕು ದಯವಿಟ್ಟು. ಆಕರ್ಷಕವಾಗಿ ಹೊಸದಾಗಿ ನೇಮಕಾತಿಯನ್ನು ಹೊಂದಿರತಕ್ಕಂತಹ ತರಬೇತಿ ಮುಗಿಸಿಕೊಂಡು ಸಿಬ್ಬಂದಿಬೇಕಾದ ತಂಡ ಬಿಳಿಗಿರಿ ತಂಡ, ಯಳಂದೂರು, ಅಗರ ಮಾಂಬಳ್ಳಿ ಮತ್ತು ಸುಂದರಬಳ್ಳಿ ಠಾಣೆಯನ್ನು ಒಳಗೊಂಡಿರ್ತಕ್ಕಂಥ ತಂಡ ಬಿಳಿಗಿರಿ ತಂಡ, ಕನಕಗಿರಿ ತಂಡ, ಚಾಮರಾಜನಗರ ಪಟ್ಟಣ, ಚಾಮರಾಜನಗರ ಗ್ರಾಮಾಂತರ ತಂಡ, ಚಾಮರಾಜನಗರ ಸಂಚಾರ ಠಾಣೆ ಒಳಗೊಂಡಿರ್ತಕ್ಕಂಥ ತಂಡ, ಹಿಮವತ್ ತಂಡ, ಗುಂಡ್ಲುಪೇಟೆ ವೃತ್ತ, ಗುಂಡ್ಲುಪೇಟೆ ಠಾಣೆ, ಬೇಗೂರು ವೃತ್ತ ಹಾಗೂ
ರಾಜೇಶ್ವರ ತಂಡ ಕರಿಬಸಪ್ಪ PSI ನಗರ ಮುಂಬಲ್ಲಿ ಠಾಣೆ, ಕೊಳ್ಳೇಗಾಲ ಗ್ರಾಮಾಂತರ, ಕೊಳ್ಳೇಗಾಲ ಪಟ್ಟಣ, ರಾಮಪುರ, ಹನ್ನೂರು ಠಾಣೆಯನ್ನು ಒಳಗೊಂಡಿರತಕ್ಕಂತಹ ತಂಡ. ಆಪ್ತ ಗೆಳತಿ ತಂಡ ಚಾಮರಾಜನಗರ ಜಿಲ್ಲೆಯ ವಿವಿಧ ಠಾಣೆಗಳಿಂದ ಆಗಮಿಸಿರ್ತಕ್ಕಂತಹ ಮಹಿಳಾ ಕ್ರೀಡಾ ತಂಡ ಆಪ್ತ ಗೆಳತಿ ತಂಡ. ಇದರ ನೇತೃತ್ವವನ್ನು ರೆಹನಾ ಬೇಗಂ PSI ಚಾಮರಾಜನಗರ ಗ್ರಾಮಾಂತರ ಠಾಣೆ. ಚಾಮರಾಜ ತಂಡ ಜಿಲ್ಲಾ ಪೊಲೀಸ್ ಕಚೇರಿಯ ಚಾಮರಾಜನಗರ GCRB DSP ಸೆಂಟ್ ಪೊಲೀಸ್ ಠಾಣೆ ವತಿಯಿಂದ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2025 ನಡೀತಾ ಇದೆ. ಇವತ್ತು ಶುರುವಾಗಿ 26ನೇ ತಾರೀಕು ಅಂದರೆ 24, 25, 26 3 ದಿನಗಳ ಕಾಲ ನಡೆಯುವಂಥ ಸುದೀರ್ಘವಾದ ಒಂದು ಕ್ರೀಡಾಕೂಟ. ನನಗೆ ಗೊತ್ತಿರೋ ಪ್ರಕಾರ ಬೋತ್ ಇಂಡಿವಿಜುವಲ್ ಸ್ಪೋರ್ಟ್ಸು ಮತ್ತು ಗ್ರೂಪ್ ಸ್ಪೋರ್ಟ್ಸು, ಟೀಮ್ ಇವೆಂಟ್ಸು ಮತ್ತು ಇಂಡಿವಿಜುವಲ್ ಸ್ಪೋರ್ಟ್ಸ್ ಕೂಡ ಇದೆ. ತುಂಬಾ ಸಂತೋಷ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ SP ಅವರಿದ್ದಾರೆ, ಅವರ ನೇತೃತ್ವದಲ್ಲಿ ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಅಡಿಷನಲ್ SP ಅವರಿದ್ದಾರೆ, ನಮ್ಮ DS ಶ್ರುತಿ ಅವರಿದ್ದಾರೆ, ಎಲ್ಲ DYSPs, ಪೊಲೀಸ್ ಆಫೀಸರ್ಸ್, ಕಾನ್ಸ್ಟೇಬಲ್ಸ್, ಅದರ್ ಪೊಲೀಸ್ ಸ್ಟಾಫ್, ಸಿಬ್ಬಂದಿ ಎಲ್ಲರೂ ಇದ್ದೀವಿ. ತುಂಬಾ ಸಂತೋಷ. ತುಂಬಾ ಸ್ಮಾರ್ಟ್ ಆಗಿ ಕಾಣ್ತಾ ಇದ್ದೀವಿ. ಮೊದಲನೇದಾಗಿ ನಾನು ಬಂದ ತಕ್ಷಣ ಅದನ್ನೇ ಹೇಳಿದೆ, ಎಲ್ಲ ವೈಟ್ ಪ್ಯಾಂಟ್, ಜಾಕೆಟ್ಸು, ಟೈ ಹಾಕೊಂಡು ನೀಟಾಗಿ ತುಂಬಾ ಸ್ಮಾರ್ಟ್ ಆಗಿ, ಇವನ್ T-ಶರ್ಟ್ ಧಾರಿಗಳು ಕೂಡ ತುಂಬಾ ಅಚ್ಚುಕಟ್ಟಾಗಿ ಪಥಸಂಚಲನ ಮಾಡಿದ್ರಿ. ನಾವು ಕೂಡ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಪಥಸಂಚಲನ ನೋಡ್ತಾ ಇರ್ತೀವಿ. ಬಟ್ ತುಂಬಾ ವೆಲ್ ಕೋಆರ್ಡಿನೇಟೆಡ್, ಅಚ್ಚುಕಟ್ಟಾಗಿ, ತುಂಬಾ ವಿನೂತನವಾಗಿ, ಕಣ್ಣಿಗೆ ಒಂದು ತಂಪಾಗೋ ರೀತಿ ಇವತ್ತಿನ ದಿನ ಬೆಳಗಿನ ಹೊತ್ತಿನಲ್ಲಿ ನೀವು ಒಂದು ಕವಾಯತು ಮಾಡಿದ್ದೀರಿ. ಪೊಲೀಸ್ ಫೋರ್ಸ್ ಅಂದ್ರೆ ಎಲ್ಲಾ ಕಡೆ ಇರಬೇಕು, ಲಾ ಅಂಡ್ ಆರ್ಡರ್ ಮ್ಯಾನೇಜ್ ಮಾಡಬೇಕು, ಯಾವ ಸಮಸ್ಯೆ ಬಂದ್ರು ಫಸ್ಟ್ ಪೊಲೀಸ್ನವ್ರು ಸ್ಥಳಕ್ಕೆ ಹೋಗ್ಬೇಕು, ಸಮಾಜನೆಲ್ಲ ನೋಡ್ಕೊಳ್ತೀರಿ. ನಿಮ್ಮನ್ನು ನೀವು ನೋಡ್ಕೊಳ್ಳೋದಕ್ಕೆ ಸಮಯನೇ ಆಗೋದಿಲ್ಲ. ನಾವು ಕೂಡ ಸರ್ಕಾರಿ ಕೆಲಸದಲ್ಲಿ ಇದ್ಕೊಂಡು ಅನೇಕ ಬಾರಿ ಕೆಲಸದ ಒತ್ತಡದಲ್ಲಿ ನಮ್ಮ ಒಂದು ಕುಟುಂಬ, ನಮ್ಮ ಒಂದು ಆರೋಗ್ಯವನ್ನು ನಾವು ನೋಡ್ಕೊಳ್ಳೋದು ಬಿಟ್ಬಿಡ್ತೀವಿ. ಆ ನಿಟ್ಟಿನಲ್ಲಿ ತುಂಬಾ ಥ್ಯಾಂಕ್ಲೆಸ್ ಜಾಬ್ ಅನ್ನೋಸತಿ ಹೇಳಬೇಕು ಅಂದ್ರೆ ಅದರಲ್ಲಿ ಪೊಲೀಸ್ ಜಾಬ್ ಮುಂಚೂಣಿಯಲ್ಲಿ ಬರುತ್ತೆ. ಎಷ್ಟೇ ಕೆಲಸ ಮಾಡಿದ್ರು ಕೂಡ ಕರೆಕ್ಟಾಗಿ ಮಾಡಿದಾಗ ಯಾವುದೇ ರೀತಿ ಒಂದು ಶ್ಲಾಘನೆ ಸಿಗೋದಿಲ್ಲ. ಸಣ್ಣ ಪುಟ್ಟ ತಪ್ಪಾದಾಗ ಅದು ತುಂಬಾ ದೊಡ್ಡದಾಗಿ ಪಾಯಿಂಟ್ ಔಟ್ ಆಗುತ್ತೆ. ಸೊ ಇಂಥ ಒಂದು ಒತ್ತಡದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲೂ ನೀವು ಕೂಡ ಹೆಣ್ಮಕ್ಳು ಗಂಡ್ಮಕ್ಳು ಆಗಲಿ, ನಾನು ಬಂದೋಬಸ್ತ್ ಟೈಮಲ್ಲಿ ನೋಡ್ತಾ ಇರ್ತೀನಿ, ಎಲ್ಲೋ ಒಂದು ಕಡೆ ಪಾಪ ರಸ್ತೆನಲ್ಲಿ ಇರ್ತೀರಿ, ಅಲ್ಲಿ ಟಾಯ್ಲೆಟ್ ಇರೋದಿಲ್ಲ, ಕುಡಿಯೋ ನೀರು ಇರೋದಿಲ್ಲ, ಬೇರೆ ವ್ಯವಸ್ಥೆ ಇರೋದಿಲ್ಲ. ಆದರೂ ಕೂಡ ಯಾವುದೇ ಒಂದು ಬೇಜಾರು ಮಾಡ್ಕೊಳ್ಳದೆ ಒಂದು ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸ್ತಾ ಇರ್ತೀರಿ. ನಮಗೆ ಕೂಡ ನಮ್ಮ ಚಾಮರಾಜನಗರ ಜಿಲ್ಲಾ ಪೊಲೀಸ್ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಅದರಲ್ಲೂ ಆಪ್ತ ಗೆಳತಿಯಿಂದ ಏನು ಹೆಣ್ಮಕ್ಳಿಗೆ, ಒಂದು ಹಾಸ್ಟೆಲ್ನಲ್ಲಿರೋ ಎಲ್ಲ ಹೆಣ್ಮಕ್ಳಿಗೆ ಕೂಡ ಏನೇ ಸಮಸ್ಯೆ ಇದ್ರು ಅದನ್ನ ಪೊಲೀಸ್ನವರು ವಿತೌಟ್ ಎನಿ ಎಂಬ್ಯಾರಸ್ಮೆಂಟ್ ಟು ದ ಚೈಲ್ಡ್ ಅದನ್ನ ಪರಿಹಾರ ಮಾಡಬೇಕು ಅಂತ ಒಂದು ಒಳ್ಳೆ ಕಾನ್ಸೆಪ್ಟ್ ನ SP ಅವರು ಕೂಡ ಮಾಡಿದ್ದಾರೆ. ಗುಲಾಬಿ ಬಣ್ಣದ ಟಿ-ಶರ್ಟ್ ಧರಿಸಿರುವಂತ ಆಪ್ತ ಗೆಳತಿ ತಂಡಕ್ಕೆ ವಿಶೇಷವಾಗಿ ನಾನು ಆಲ್ ದ ಬೆಸ್ಟ್ ಕೂಡ ಹೇಳಿದ್ದೀನಿ. ಅವರೊಬ್ಬರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ. ಆದ್ರೂ ಕೂಡ ಹೆಣ್ಮಕ್ಳಿಗೆ ಯಾವಾಗ್ಲೂ ಒಂದ್ ಸ್ವಲ್ಪ ನಾವು ಹೆಣ್ಮಕ್ಳು ಲೇಡಿ ಆಫೀಸರ್ಸ್ ಆಗಿ ಒಂಚೂರು ಹೆಚ್ಚಿನ ಎನ್ಕರೇಜ್ಮೆಂಟ್ ಆಗಾಗ ಕೊಡ್ತಾ ಇರ್ತೀವಿ. ಹಂಗಂತ ಗಂಡ್ಮಕ್ಳು ಕೂಡ ಚೆನ್ನಾಗಿ ಆಡಿ. ಸೊ 3 days ತುಂಬಾ ಇಂಪಾರ್ಟೆಂಟ್ ಇದೆ ನಿಮಗೆ. ಬೇರೆ ಎಲ್ಲ ಒತ್ತಡ, ನಾವು ಮನೆಯಲ್ಲೂ ಕೆಲಸ, ಮನೆಯಲ್ಲೂ ಜವಾಬ್ದಾರಿ, ವಯಸ್ಸಾದ ತಂದೆ ತಾಯಿ ನೋಡ್ಕೊಳ್ಳೋದು, ಟೀನೇಜರ್ಸ್ ಮಕ್ಳು ಇರ್ತಾರೆ, 10th ಸ್ಟ್ಯಾಂಡರ್ಡ್ ಎಕ್ಸಾಮ್, ನೆಕ್ಸ್ಟ್ PUC ಎಲ್ಲಿ ಸೇರಿಸ್ಬೇಕು, ಇಂಜಿನಿಯರಿಂಗ್ ಏನ್ ಮಾಡಿಸ್ಬೇಕು ಅಥವಾ ಯಾವ ಫೀಲ್ಡ್ಗೆ ಸೇರಿಸೋದು, ಪೇರೆಂಟ್ಸ್ಗೆ ಎಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಈ ಸಮಸ್ಯೆ ಇದೆ. ಆಫೀಸಿಗೆ ಬಂದ್ರೆ ನೂರಾರು ಸಮಸ್ಯೆ, ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ನಮ್ಮನ್ನೇ ನಾವು ಮರಿತಾ ಒಂದು ಕೆಲಸ ಮಾಡ್ತಾ ಬರ್ತಾ ಇರ್ತೀವಿ. ಈ 3 ದಿನಗಳು ದಯವಿಟ್ಟು ತಾವೆಲ್ಲ ಅದನ್ನೆಲ್ಲ ಸೈಡ್ ಇಟ್ಟು ಸಂತೋಷದಿಂದ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ. ಮೇ ದ ಬೆಸ್ಟ್ ಟೀಮ್ ವಿತ್, ಮೇ ದ ಬೆಸ್ಟ್ ಅಥ್ಲೀಟ್ ವಿತ್. ಅದಾದ್ರೂ ಕೂಡ ಭಾಗವಹಿಸಿರುವಂತ ಅನುಭವ ಅದು ಖಂಡಿತ ನಿಮಗೆ ನೆನಪಾಗಿ ಉಳ್ಕೊಳ್ಳುತ್ತೆ. ಇವತ್ತು ಫೋಟೋಸ್ ಕೊಟ್ಟಷ್ಟು ತಗೊಳ್ತೀವಿ, ಆಮೇಲೆ ನಾವು ರಿಟೈರ್ ಆಗೋ ಟೈಮಿಗೆ ಇದನ್ನೆಲ್ಲ ನೋಡಿದಾಗ ಓಕೆ ಅವತ್ತು ಈ ತರ ಆಗಿತ್ತು, ಇದು ಸ್ಪೋರ್ಟ್ಸ್ ಟೀಮ್ಸ್ ಅಲ್ಲಿ ಈ ತರ ಆಡಿದ್ವಿ, ಅವರಿದ್ರು ಇವರಿದ್ರು ಅಂತ ಒಂದು ತುಂಬಾ ಇಂಪಾರ್ಟೆಂಟ್ ಮೆಮರೀಸ್ ಫಾರ್ಮ್ ಆಗುತ್ತೆ ಇದರಲ್ಲಿ. ಸೊ ನಾವೆಲ್ಲ ಒಂದೇ ತಂಡ. ಇದರಲ್ಲಿ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ, ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಬೇರೆ, ಜಿಲ್ಲಾ ಪಂಚಾಯತ್ ಬೇರೆ, ಪೊಲೀಸ್ ಇಲಾಖೆ ಬೇರೆ ಅಂತ ಇಲ್ಲ, ಎಲ್ಲರೂ ಒಂದೇನೆ. ನಾವೆಲ್ಲ ಟೀಮ್ ಚಾಮರಾಜನಗರದಿಂದ. ಈಗ ಮೊನ್ನೆ ಕೂಡ ಅದು ಕ್ಯಾಬಿನೆಟ್ ಇರ್ಬೋದು ಅಥವಾ ಮೊನ್ನೆ ನಡೆದಂತ ದೊಡ್ಡ CM ಕಾರ್ಯಕ್ರಮದಲ್ಲೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ಚಾಚು ತಪ್ಪದೆ ಒಂದು ಬಂದೋಬಸ್ತ್ ಮತ್ತೆ ಸೆಕ್ಯೂರಿಟಿ ವ್ಯವಸ್ಥೆ ಪ್ಲಾನ್ ತುಂಬಾ ಚೆನ್ನಾಗಿ ಮೂಡಿ ಬಂತು. ಅದಕ್ಕೆ ಕೂಡ ಜಿಲ್ಲಾಧಿಕಾರಿಯಾಗಿ ಜಿಲ್ಲಾಡಳಿತ ಪರವಾಗಿ ತಮ್ಮೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ, ಹಾಗೆ ಧನ್ಯವಾದ ಕೂಡ ಸಲ್ಲಿಸ್ತೀನಿ.
ಸೊ 3 ದಿನ ಎಂಜಾಯ್ ಮಾಡಿ ಅದಾದ್ಮೇಲೆ ಝೋನಲ್ ಲೆವೆಲ್, ಡಿವಿಷನಲ್ ಲೆವೆಲ್ ಸ್ಪೋರ್ಟ್ಸ್ ಇದೆ, ಆಮೇಲೆ ಸ್ಟೇಟ್ ಲೆವೆಲ್ ಇದೆ ಅಂತ ಹೇಳ್ತಾ ಇದ್ರು. ಸೊ ಖಂಡಿತ ಚಾಮರಾಜನಗರ ಜಿಲ್ಲೆ ಅಲ್ಲಿ ಕೂಡ ಮುಂದೆ ಬರಲಿ. ಕಡೆಯ ಜಿಲ್ಲೆ ಎಲ್ಲ ನಾವು 32ನೇ ಜಿಲ್ಲೆ ಅಲ್ಲ, ಎಲ್ಲದರಲ್ಲೂ ಟಾಪ್ ಜಿಲ್ಲೆ ಅಂತ ನಾವು ಕೂಡ ಒಂದು ಪ್ರೂವ್ ಮಾಡಿ ತೋರಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.